ಸಾಮಾಜಿಕ ಕಳಕಳಿ ವೇದಿಕೆ ವತಿಯಿಂದ ನೋಡಿ, ನಮ್ಮ ದೇಶದಲ್ಲಿ ಎಷ್ಟು ಬೇಕಾದರೆ ಆಸ್ತಿ ಮಾಡ್ಕೋಬೋದು. ಕೆಲವರೆಲ್ಲ ನಾವು 100 ವರ್ಷಗಳಿಂದ ಸಂಘವನ್ನು ಕಟ್ಟಿದ್ದೀವಿ, ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿದ್ದೀವಿ. ಆವಾಗ ಬ್ರಿಟಿಷ್ನವ್ರು ಇದ್ದರು. ಆವಾಗಲೇ ಬ್ರಿಟಿಷ್ನವ್ರು ಕೇಳಲಿಲ್ಲ, ನೀವ್ಯಾರು ಕೇಳಲಿಕ್ಕೆ ಅಂತಕ್ಕಂಥ ವಿಚಾರ. ಗಲ್ಲಿಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ರಾಜಧಾನಿಗಳಲ್ಲಿ ಕೋಟಿಗಟ್ಟಲೆ ರೂಪಾಯಿ ಆಸ್ತಿಯನ್ನು ಮಾಡಿ ಅದಕ್ಕೆ ತೆರಿಗೆಯನ್ನು ಕಟ್ಟದಲ್ಲೇ ಸರ್ಕಾರಕ್ಕೆ ಮೋಸ ಮಾಡಿ ನಮ್ಮದು ದೇಶಭಕ್ತಿಯ ಸಂಘ, ಶಿಸ್ತಿನ ಸಂಘ, ನೈತಿಕತೆಯ ಸಂಘ ಅಂತ ಹೇಳೋದು. ಇದೊಂಥರ ಬಗರುಕುಂ ಲ್ಯಾಂಡ್ ಇದ್ದಂಗೆ, ಉಳುವವನೇ ಒಡೆಯ ಇದ್ದಂಗೆ. ಯಾರು ಉಳ್ತಾರೋ ಅವನೇ ಒಡೆಯ. ಈ ಥರದ ಸಂಸ್ಥೆ ಇದೆ. ಅದರ ಹೆಸರು ನಿಮಗೆಲ್ಲ ಗೊತ್ತಿದೆ, RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ. ಅದಕ್ಕೆ ಕರ್ನಾಟಕದ ಗೃಹ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಯವರು ಪತ್ರವನ್ನು ಬರೆದಿದ್ದಾರೆ. ಅದರ ಮುಖ್ಯಸ್ಥರಿಗೆ ಅವರು ಉತ್ತರವನ್ನು ಕೊಟ್ಟಿಲ್ಲ, ಉಡಾಫೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ರೈಟಿಂಗ್ನಲ್ಲಿ ಕೊಟ್ಟಿಲ್ಲ. ಅದನ್ನು ಮಾಡಬೇಕು ನಾವು. ಈ ವರ್ಷ ತುಂಬ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲೆಲ್ಲಿ RSSನವ್ರು ಸಿಗ್ತಾರೋ ಅವರಲ್ಲೂ ಬೇಕಾಶನ ಆತ್ಮಸಾಕ್ಷಿಯಾಗಿ ಇದ್ದಾರೆ RSSನವರು. ಅವರು ಕೂಡ ಪ್ರಶ್ನೆಯನ್ನು ಅವರ ಮುಖ್ಯಸ್ಥರುಗಳಿಗೆ ಕೇಳಬೇಕು. ಹೌದು, ಎಷ್ಟೆಲ್ಲ ಮಾಡಿಕೊಂಡು ಲೆಕ್ಕಾಚಾರ ಕೊಡದಲ್ಲೇ ಮತ್ತು ನೋಂದಣಿ ಮಾಡ್ದಲ್ಲೇ ಸರಿ ಇರೋಲ್ಲ ಅಂಥೇಳಿ ಅವರು ಪ್ರಶ್ನೆ ಕೇಳಬೇಕು. ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಜನಸಾಮಾನ್ಯರು ಕೇಳಬೇಕು. ಫ್ರೀ ಎಲ್ಲಿ ಸಿಗ್ತಾರೋ ಅಲ್ಲಿ ಪ್ರಶ್ನೆನೇ ಇವರಿಗೆ ಬಾಣ. ಪ್ರಶ್ನೆಯನ್ನು ಕೇಳ್ತಕ್ಕಂಥ ಕೆಲಸವನ್ನು ನಾವು ಯಾವಾಗಲೂ ಕೂಡ ನಿಲ್ಲಿಸಬಾರ್ದು, ಯಾರಿಗಿರಲಿ ಅದು. ಆ ಕೆಲಸವನ್ನು ನೀವು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ನೈತಿಕತೆಯ ಹೆಸರಿನಲ್ಲಿ, ನಕಲಿ ದೇಶಭಕ್ತಿಯ ಹೆಸರಿನಲ್ಲಿ ಯಾರೂ ಕೂಡ ಈ ದೇಶವನ್ನು ಕೊಳ್ಳೆ ಹೊಡೆಯಲಿಕ್ಕೆ ಆಗಲ್ಲ ಅಂತಕ್ಕಂಥ ಸಂದೇಶವನ್ನು ಈ ಮೂಲಕ ಕೊಡ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಚಿಂತನೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ.